ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದ ಹಲವೆಡೆ ಇನ್ನೂ ಕೃಪೆ ತೋರದಂತ ವರುಣ, ಕೈಕೊಟ್ಟ ಮಳೆ, ಕೆಲಸವಿಲ್ಲದ ಕೂಲಿ ಕಾರ್ಮಿಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಕೆಲಸ ಸಿಗದಿದ್ದಕ್ಕೆ ಗುಳೆ ಹೊರಟಂತ ವಿಜಯನಗರ ಜಿಲ್ಲೆಯ ಜನ. ಉದ್ಯೋಗ ಖಾತ್ರಿ ಕೆಲಸನೂ ಇಲ್ಲ, ಅದು ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆತಂಕದಲ್ಲಿದ್ದಾರೆ ಕೆಲ ಕಾರ್ಮಿಕರು. ಕೆಲಸ ಅರಸಿ ಕುಟುಂಬ ಸಮೇತರಾಗಿ ಗುಳೆ ಹೊರಟಿದ್ದಾರೆ ಜನ. ಶಾಲೆಗೆ ಹೋಗುವ ಮಕ್ಕಳು, ವೃದ್ಧರನ್ನ ಬಿಟ್ಟು ಗುಳೆ ಹೊರಟಿರುವಂತ ಜನ ಮನೆಗಳಿಗೆ ಬೀಗ ಹಾಕಿ ಕೆಲಸ ಅರಸಿ ಬೇರೆಡೆಗೆ ಹೋಗ್ತಾ ಇದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು, ಮಹಾರಾಷ್ಟ್ರ ಕಡೆಗೆ ಗುಳೆ ಹೊರಟಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಗುಳೆ ಅನಿವಾರ್ಯ ಅಂತಿದ್ದಾರೆ ಜನರು. ಮನೆಯಲ್ಲಿರುವಂತ ವೃದ್ಧರನ್ನ, ಶಾಲೆಗೆ ಹೋಗುವ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಮೈಸೂರು, ಬೆಂಗಳೂರು, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆ ಗುಳೆ ಹೊರಟಿದ್ದಾರೆ. ನೂರ 19 ತಾಂಡಗಳಿದ್ದು ಪ್ರತಿ ತಾಂಡಗಳಿಂದ ಗುಳೆ ಹೊರಡಲು ಕಾರಣ ಸಿದ್ಧತೆಗಳಾಗಿದೆ. ಕಾರಣ ಇಷ್ಟೇ, ಯಾವುದೇ ಕೆಲಸಗಳಿಲ್ಲ. ಈ ಹಿಂದೆ ಬಿತ್ತನೆ ಆಗಿರುವ ಜೋಳ, ರಾಗಿ, ಮೆಕ್ಕೆಜೋಳ ಯಾವುದು ಹುಟ್ಟೇ ಇಲ್ಲ. ಇನ್ನು ಮುಂದೆ ಶೇಂಗಾ ಬಿತ್ತನೆ ಮಾಡಲಿಕ್ಕೂ ಯಾವುದೇ ಉತ್ತಮವಾದ ಮಳೆ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಗುಳೆ ಹೊರಟಿದ್ದಾರೆ. ಗುಳೆ ಹೊರಡುವಾಗ ತಮ್ಮ ಮಕ್ಕಳನ್ನು ಹಾಗೂ ವಯೋವೃದ್ಧರನ್ನು ಮನೆಗೆ ಬಿಟ್ಟಿದ್ದಾರೆ. ಇದು ನಮ್ಮ ದುರಂತ. ನಮಗೆ ಯಾವುದೇ ತರಹದ ಕೆಲಸಗಳಿದೆ, ಉದ್ಯೋಗ ಖಾತ್ರಿ ಕೆಲಸಗಳನ್ನು ಮೊದಲೇ ಸಿಗ್ತಿಲ್ಲ ಮತ್ತು ನಮಗೆ ಶಿಕ್ಷಣದ ತುಂಬ ದೊಡ್ಡ ಕೊರತೆ ಇದೆ. ಕಾರಣ ನಾವು ಮೂಲ ಸ್ವತಂತ್ರದಿಂದ ನಮ್ಮ ಎಲ್ಲ ಹಟ್ಟಿ ಹಾಡಿ ತಾಂಡಗಳಲ್ಲಿ ಇದುವರೆಗೂ ನಮಗೆ ಹಕ್ಕುಪತ್ರಗಳು ಸರಿಯಾಗಿ ಸಿಕ್ಕಿಲ್ಲ. ಈ ಎಲ್ಲ ತೊಂದರೆಗಳಿದ್ದ ಪಟ್ಟಿಯಲ್ಲಿ ಮೂಲೆ ಗುಂಪನ್ನಾಗಿ ಮಾಡಿದ್ದಾರೆ, ಸಿ ಗುಂಪಿನಲ್ಲಿ ಸೇರಿಸಿದ್ದಾರೆ. ಈ ವರ್ಷ ನಮಗೆ ಯಾವುದೇ ಮಕ್ಕಳಿಗೆ ಮುರಾರ್ಜಿ ಶಾಲೆಗಳಾಗಲಿ, ನವೋದಯ ಶಾಲೆಗಳಾಗಲಿ, ಆದರ್ಶ ಶಾಲೆಗಳಾಗಲಿ ಸಿಗ್ತಾ ಇಲ್ಲ. ಉದ್ಯೋಗ ಅಂತೂ, ಸರ್ಕಾರಿ ಉದ್ಯೋಗಗಳಂತೂ ನಮಗೆ ಕನಸಿನ ಮಾತಾಗಿದೆ. ನಮ್ಮ ಗೋಳನ್ನು ಕೇಳೋರು ಯಾರು? ಇದು ಬಂಜಾರ ಜನಾಂಗದ ಕೊರತೆ. ಈಗ ಕಿಕ್ಕೇರಿ, ಮೈಸೂರು, KR ಪೇಟೆ, ಕಾಫಿ ಎಸ್ಟೇಟ್ಗಳು ಈ ರೀತಿಯಾಗಿ ತಂಡೋಪತಂಡವಾಗಿ ತಮ್ಮ ಮನೆಗಳನ್ನೆಲ್ಲ ಬೀಗ ಹಾಕಿ ವಯೋವೃದ್ಧರನ್ನು, ಮಕ್ಕಳನ್ನು ಮನೆಗೆ ಬಿಟ್ಟು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಈ ನಮ್ಮ ಗೋಳನ್ನು ಸರ್ಕಾರ ಎಂದು ಕೇಳುತ್ತದೆ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಹೀನಾಯ ಸ್ಥಿತಿಯಲ್ಲಿ ನಾವಿದ್ದೀವಿ.